ನೋಡ್ತಾ ಇದ್ದೀರಾ DNK ಎಕ್ಸ್‌ಪ್ರೆಸ್ ನ್ಯೂಸ್. ಇದು ಜನಸಾಮಾನ್ಯರ ಧ್ವನಿ. ಇಂದು ವಿಜಯಪುರದಲ್ಲಿ ಇಂಡಿ ತಾಲೂಕಿನ ಬ್ಯೂಯರಾ ಗ್ರಾಮದ ಗ್ರಾಮಸ್ಥರು ಕುಡಿಯುವ ನೀರಿನ ತೀವ್ರ ಸಮಸ್ಯೆ ಉಂಟಾಗಿದ್ದು, ಗ್ರಾಮಸ್ಥರು ಹಾಗೂ ಜಾನುವಾರುಗಳು ನೀರಿಗಾಗಿ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಬೇಸಿಗೆಯ ತಾಪಮಾನ ದಿನಕ್ಕೆ ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಗ್ರಾಮದ ಬಾವಿಗಳು, ಕೆರೆಗಳು ಹಾಗೂ ನೀರಿನ ಮೂಲಗಳು ಬಹುತೇಕ ಒಣಗಿ ಹೋಗಿವೆ. ಇದರಿಂದ ಜನಜೀವನ ಅಸ್ತವ್ಯಸ್ತವಾಗಿದ್ದು, ಜಾನುವಾರುಗಳಿಗೆ ಸಹ ನೀರಿನ ಅಭಾವ ಕಾಡುತ್ತಿದೆ. ಈ ಗಂಭೀರ ಸಮಸ್ಯೆಯನ್ನು ಮನಗಂಡ ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ತಕ್ಷಣವೇ ಗ್ರಾಮಕ್ಕೆ ಸಮರ್ಪಕವಾಗಿ ಕುಡಿಯುವ ನೀರು ಪೂರೈಸುವಂತೆ ಹಾಗೂ ಜಾನುವಾರುಗಳಿಗೆ ನೀರಿನ ವ್ಯವಸ್ಥೆ ಕಲ್ಪಿಸುವಂತೆ ಆಗ್ರಹಿಸಿದರು. ಬೇಸಿಗೆಯ ತೀವ್ರತೆಯನ್ನು ಗಮನಿಸಿ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಬೇಕು ಮತ್ತು ಶಾಶ್ವತ ನೀರಿನ ಯೋಜನೆ ಜಾರಿಗೆ ತರಬೇಕು ಎಂದು ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ಗ್ರಾಮದ ಜನರು ನೀರು ಇಲ್ಲದೆ ಜೀವನವೇ ಸಂಕಷ್ಟಕರವಾಗಿದೆ. ಅಧಿಕಾರಿಗಳು ಕೂಡಲೇ ಸ್ಪಂದಿಸಿ ಸಮಸ್ಯೆ ಪರಿಹರಿಸಬೇಕು ಎಂದು ಆಗ್ರಹಿಸಿದರು. ವರದಿ ಇರ್ಫಾನ್ ಇನಾಮ್ದಾರ್. ದನ ಕರುಗಳ ಜಾನುವಾರು ಸಂರಕ್ಷಣೆಗಾದರೂ ನೀರು ಬಿಡ್ರಿ ಅಂದ್ರೆ ಯಾವುದೇ ಅಧಿಕಾರಿಗಳು ಇದ್ರ ಬಗ್ಗೆ ಒಂದು ನಿರ್ಲಕ್ಷ್ಯ ವಹಿಸಲಿಕತ್ತಾರ. ಇಂಡಿ ಒಳಗೆ ಒಂದು ಹಲವಾರು ಸಲ ನಾವು ಈ ನೀರಾವರಿ ಇಲಾಖೆಗೆ ಭೇಟಿ ಆದ್ರೂ ಸಹ ಯಾವುದೇ ಒಂದು ಬೇಜವಾಬ್ದಾರಿ ತೋರಿಸಿದಿಂದ ನಾವು DC ಆಫೀಸಿಗೆ ಬಂದು ಭೀಮಾ ನದಿಯಿಂದ ಉಜ್ನಿ ಡ್ಯಾಮಿಂದಂತೂ ನೀರು ಬರಲ್ಲ. ಕೃಷ್ಣಾಯಿಂದ ಆದರೂ ಮೈನಹಳ್ಳಿಯಿಂದ ಸುಮಾರು 5 ಹಳ್ಳಿಗಳು ಯಾವ್ಯಾವು ಮೈನಹಳ್ಳಿ ಮತ್ತು ಆಳೂರ, ಇಂಗ್ಳಿಗಿ ಮತ್ತು ಭುಯಾರ ಇದಕ್ಕೆ ನಾಗರಹಳ್ಳಿಗೆ ನೀರು ಹೊಲಕ್ಕೆ ಮೊನ್ನೆ ಬಿಟ್ಟಿದ್ದ ನೀರು ಕೇವಲ ಈ ನಮ್ಮ ಊರಿನ ದಂಡಿ ಬಂದ ತಕ್ಷಣ ಬಂದಾಗ್ಯಾವ. ಇದೇ ಥರ ಮುಂದುವರೆದ್ರೆ ಮುಂದೆ ನಾವು ಬೆಳೆದು ಹೋಗಲಕ್ಕ ಜಾನುವಾರುಗಳ ರಕ್ಷಣೆ ಏನು, ಅದಕ್ಕಾಗಿ ಮೊನ್ನೆ DC ಸಾಹೇಬ್ರಿಗೆ ನಾವು ಈಗ ಲೆಟರ್ ಕೊಟ್ಟಿದ್ದೆವು. ಇನ್ನು 2 ದಿನಗಳಲ್ಲಿ ಅವರು ನೀರು ಬಿಡೋದಾಗಿ ಒಂದು ಭರವಸೆ ಕೊಟ್ಟರೆ, ಒಂದು ವೇಳೆ ಬಿಡದೇ ಇದ್ದಲ್ಲಿ ನಾವು ಒಂದು ಉಗ್ರವಾದ ಹೋರಾಟವನ್ನು ಇದು ಮುಂದುವರೆಸ್ತೀವಿ. ಅದ ಜಿಲ್ಲಾಧಿಕಾರಿ ಹೇಳ್ಯಾರ ಹೋದ ಸಾರಿ 3 TMC ನೀರು ಬಿಟ್ಟಿದ್ರು, ಮತ್ತೇನದ ಇನ್ನೊಂದು 2 TMC ಬಿಡ್ಲಿಕ್ಕೆ ಏನದ ಯಾರು ಮೇಡಮ್ಗೆ ಲೆಟರ್ ಬರ್ತಾರತ್ತೆ. ಅದಕ್ಕೆ ಒಂದು 3-4 ದಿನಗಳಲ್ಲಿ ನೀರು ಬರ್ತಾವ ಅಂತ ಹೇಳ್ಯಾರ. ಅಕಸ್ಮಾತ್ ನೀರು ಬಂದ್ರೆ ಒಳ್ಳೇದಾಯಿತು. ನೀರು ಬಂದ್ರೆ ನಮ್ಮ ಮಲತಾಯಿ ಧೋರಣೆ ಮಾಡ್ದ. ಹೋದ ಸಲ ಏನಾಗ್ಯದ ನೀರು ಬಂದಿದ್ದು ಇಲ್ಲತ್ತಲ್ಲ, ಆ ಮಿರ್ಗಿಗೆ ಏನದ 3-4 ದಿವಸ 8 ದಿವಸದಲ್ಲಿ ನೀರು ಬಿಟ್ಟರು, ಆದ್ರೆ ನಮಗೆ ಬಿಡಲಿಲ್ಲ. ಅದರಿಂದ ಈ ಸಾರಿ ಎಷ್ಟೊತ್ತಿದ್ರು ನಮ್ಮ 24ನೇ ಡಿಸ್ಟ್ರಿಬ್ಯೂಷನ್ ಪಾಯಿಂಟಿಂದ ನೀರು ಬಿಡ್ತಾವ ಅಂತ ಹೇಳ್ಯಾರ. ಅಕಸ್ಮಾತ್ ಬಿಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡಬೇಕಾಗಿ ಪ್ರಸಂಗ ಆಗ್ತವೆ. ನಮ್ಮ ಊರಿಗೆ ಬೆಳೆ ಒಟ್ಟು ನೀರಿಲ್ಲ, ಕುಡಿಯೋಕೆ ನೀರಿನ ವ್ಯವಸ್ಥೆ ಭಾಳ ಕಠಿಣ ಆಗ್ಯದ. ಅದಕ್ಕೇನದ ಈ ಒಂದು 50 ಜನ ರೈತರು ನಾವು ಬಂದಿದ್ದೇವೆ. ನಿಮಗೆ ಮನವತ್ತಾಗಲಿ ಇದು ಸಮಸ್ಯೆ ಏನು ಎಲ್ಲ ರೈತರಿಗೆ ಬಂದಿದ್ದೇವೆ, ಜಮೀನಾಗಿ ಬಂದಿದ್ದೇವೆ, ಜಮೀನಾಗಿ ಸಮಸ್ಯೆ ಆಗಿದೆ. ಅದಕ್ಕೆ ದಯವಿಟ್ಟು ನಮಗೆ ಈ ಕೃಷ್ಣಾ ಕಾಲುವೆಯಿಂದ ನೀರು ಹರಿಸಿ IBC ಡಿಸ್ಟ್ರಿಬ್ಯೂಷನ್ 24ನೇ ಡಿಸ್ಟ್ರಿಬ್ಯೂಷನ್ ಪಾಯಿಂಟಿಂದ ಆ ಇಂಡಿ ಹಳ್ಳಕ್ಕೆ ಬರ್ತಾರೆ. ಆ ಇಂಡಿ ಹಳ್ಳಿಗೆ ನೀವು ನೀರು ಬಿಟ್ರಂದ್ರೆ 5 ಹಳ್ಳಿಗೆ ನೀರು ಬರ್ತಾವೆ. ಅಟ್ಲೀಸ್ಟ್ ಕುಡ್ಲಿಕ್ಕಾದ್ರೂ ನೀರು ಕುಡ್ಬೇಕಂತ ಹೇಳಿ ತಮ್ಮಲ್ಲಿ ಕಳ್ಕಳಿ ವಿನಂತಿ ಮಾಡ್ತೀವಿ.